ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ IAS ಪ್ರಸ್ತುತಪಡಿಸುವ KAS ಮೇನ್ಸ್ ಡೈಲಿ ಆನ್ಸರ್ ರೈಟಿಂಗ್ ಇನಿಷಿಯೇಟಿವ್ಗೆ ಸ್ವಾಗತ. ಇಂದಿನ ದಿನ ಅಂದರೆ ಡೇ 46 ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಅಪ್ರೋಚ್ನ ನಾವು ನೋಡೋದಾದರೆ, ಕ್ವೆಶ್ಚನ್ ಬಂದು ಈ ರೀತಿಯಾಗಿದೆ. ಡಿಸ್ಕಸ್ ದ ರೋಲ್ ಆಫ್ ಡೈರಿ ಕೋಆಪರೇಟಿವ್ಸ್ ಇನ್ ಕರ್ನಾಟಕಸ್ ರೂರಲ್ ಎಕನಾಮಿ ಆ್ಯಂಡ್ ಅನಲೈಸ್ ದ ಚಾಲೆಂಜಸ್ ಫೇಸ್ಡ್ ಬೈ ದಿ ಮಿಲ್ಕ್ ಪ್ರೊಡಕ್ಷನ್ ಸೆಕ್ಟರ್. ದಿಸ್ ಕ್ವೆಶ್ಚನ್ ಈಸ್ ಫಾರ್ 15 ಮಾರ್ಕ್ಸ್ ಆ್ಯಂಡ್ ವರ್ಡ್ ಲಿಮಿಟ್ ಈಸ್ 250 ವರ್ಡ್ಸ್. ಕ್ವೆಶ್ಚನ್ನ ಕನ್ನಡದ ಅವತರಣಿಕೆಯನ್ನು ನಾವು ನೋಡೋದಾದರೆ, ಕರ್ನಾಟಕದ ಗ್ರಾಮೀಣ ಆರ್ಥಿಕತೆಯಲ್ಲಿ ಡೈರಿ ಸಹಾಯಕ ಸಂಘಗಳ ಪಾತ್ರವನ್ನು ಚರ್ಚಿಸಿ ಅಂತ ಹೇಳಿದ್ದಾರೆ. ಹಾಲು ಉತ್ಪಾದನಾ ವಲಯ ಎದುರಿಸುತ್ತಿರುವ ಸವಾಲುಗಳನ್ನು ವಿಶ್ಲೇಷಿಸಿ ಅಂತ ಹೇಳಿದ್ದಾರೆ. ಆನ್ಸರ್ ಅಪ್ರೋಚ್ನ ಕನ್ನಡದ ಅವತರಣಿಕೆ ಮೊದಲು ಕೆಲವು ಸ್ಲೈಡ್ಸ್ಗಳಲ್ಲಿರುತ್ತೆ. ಕನ್ನಡದ ಅಭ್ಯರ್ಥಿಗಳು ಈ ಸ್ಲೈಡ್ಸ್ಗಳನ್ನು ಪಾಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೋಬೇಕು. ಇಂಗ್ಲೀಷ್ ಸ್ಲೈಡ್ಸಲ್ಲಿ ಆನ್ಸರ್ ಅಪ್ರೋಚ್ನ ಡಿಸ್ಕಸ್ ಮಾಡಲಾಗುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಆನ್ಸರ್ ಬೈ ರೈಟಿಂಗ್ ಆ್ಯನ್ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ಏನು ಬರಿಬೋದು? ಸೊ ಡೈರಿ ಕೋಆಪರೇಟಿವ್, ಸೊ ಅದು ಯಾವ ರೀತಿ ಕರ್ನಾಟಕದ ರೂರಲ್ ಎಕನಾಮಿನಲ್ಲಿ ಒಂದು ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡುತ್ತೆ, ಅದನ್ನು ಸಮರೈಸ್ ಮಾಡಿ ಬರೆಯೋದ್ರ ಮುಖಾಂತರ ನಾವು ಇಂಟ್ರೊಡಕ್ಷನ್ನ ಬರಿಬೇಕು. ಸೊ ಯಾವ ರೀತಿ ಇದು ಕರ್ನಾಟಕದ ರೂರಲ್ ಎಕನಾಮಿನಲ್ಲಿ ರೋಲ್ ಪ್ಲೇ ಮಾಡುತ್ತೆ? ಇಟ್ ಜನರೇಟ್ಸ್ ಎಂಪ್ಲಾಯ್ಮೆಂಟ್, ಇಟ್ ಎನ್ಶೂರ್ಸ್ ಫೇರ್ ಮಿಲ್ಕ್ ಪ್ರೈಸಸ್ ಆ್ಯಂಡ್ ಇಟ್ ಎನ್ಹ್ಯಾನ್ಸಸ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ. ಸೊ ಈ ಮೂರು ಕೀವರ್ಡ್ನ ಬರೆಯೋದ್ರ ಮುಖಾಂತರ ವಿ ಹ್ಯಾವ್ ಟು ರೈಟ್ ದ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ಬರೆದಾದ್ಮೇಲೆ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ನ ನಾವು ಅಡ್ರೆಸ್ ಮಾಡಬೇಕು. ದಟ್ ಈಸ್ ರೋಲ್ ಆಫ್ ಡೈರಿ ಕೋಆಪರೇಟಿವ್ಸ್ ಇನ್ ಕರ್ನಾಟಕಸ್ ರೂರಲ್ ಎಕನಾಮಿ. ಸೊ ಇದರ ರೋಲ್ನ ನಾವು ನೋಡ್ತಾ ಹೋದರೆ, ಫಸ್ಟ್ ಬಂದು ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಲೈವ್ಲಿಹುಡ್ ಜನರೇಷನ್. ಸೊ ಏನು ಮಾಡುತ್ತೆ? ಡೈರಿ ಕೋಆಪರೇಟಿವ್ಸ್ ದೇ ಪ್ರೊವೈಡ್ ಸಸ್ಟೈನಬಲ್ ಇನ್ಕಮ್ ಸೋರ್ಸ್ ಟು ದ ಫಾರ್ಮರ್ಸ್ ಆ್ಯಂಡ್ ಎಸ್ಪೆಷಲಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಸೊ ದೇ ಎನ್ಶೂರ್ ಇನ್ಕಮ್ ಸೆಕ್ಯೂರಿಟಿ. ಸೊ ಇನ್ Karnataka, there are around 14,000 village level dairy cooperatives. These village level cooperative societies, they employ lakhs of people, including women, especially women. So then second, they empower women. A significant percentage of dairy farmers are women in Karnataka, not only in Karnataka, in India. So this dairy sector, it provides financial independence to the women and it enhances their social status. Third is self-help groups. These self-help groups, they collaborate with the dairy cooperatives ಆ್ಯಂಡ್ ದೇ ಪ್ರಮೋಟ್ ದಿ ವುಮನ್ ಲೆಡ್ ಎಂಟರ್ಪ್ರಿನರ್ಶಿಪ್. ಸೊ ಇವಾಗ ಏನಾಗ್ತಾಯಿದೆ ಅಂತಂದರೆ, ಪ್ರತಿಯೊಂದು ಹಳ್ಳಿನಲ್ಲೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡಿ ವುಮನ್ ರಿಲೇಟೆಡ್, ವುಮನ್ ಎಂಪವರ್ಮೆಂಟ್ ರಿಲೇಟೆಡ್, ಎಂಪ್ಲಾಯ್ಮೆಂಟ್ ಜನ್ರೇಷನ್ ರಿಲೇಟೆಡ್, ಎಂಟರ್ಪ್ರಿನರ್ಶಿಪ್ ರಿಲೇಟೆಡ್ ಕೆಲಸಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂಡರ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಸೊ ಅದರಲ್ಲಿ ಏನು ಮಾಡ್ತಾ ಇದೆ, ಡೈರಿ ಕೋಆಪರೇಟಿವ್ ಕೂಡ ಒಂದು ವುಮನ್ ಲೆಡ್ ಎಂಟರ್ಪ್ರಿನರ್ಶಿಪ್ ಆಗಿದೆ. ಥರ್ಡ್ ಪಾಯಿಂಟ್ ಈಸ್ ಫೇರ್ ಪ್ರೈಸ್ ಆ್ಯಂಡ್ ಮಾರ್ಕೆಟ್ ಸ್ಟೆಬಿಲಿಟಿ. ಸೊ ದೀಸ್ ಡೈರಿ ಕೋಆಪರೇಟಿವ್ಸ್, ದೇ ಎಲಿಮಿನೇಟ್ ದ ಮಿಡಲ್ ಮೆನ್. So they ensure fair price to the milk farmers and also they provide market access to the milk farmers. So this ensures fair price and market stability. So ಕರ್ನಾಟಕದಲ್ಲಿ ಏನಿದೆ, KMF 3 ಟೈರ್ ಸ್ಟ್ರಕ್ಚರ್ ಇದೆ. ವಿಲೇಜ್ ಲೆವೆಲ್ ಡೈರಿ ಸೊಸೈಟಿ ಇದೆ, ಡಿಸ್ಟ್ರಿಕ್ಟ್ ಯೂನಿಯನ್ಸ್ ಇದೆ, ಆ್ಯಂಡ್ ಅಟ್ ದ ಸ್ಟೇಟ್ ಲೆವೆಲ್ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದೆ. So this provides transparency and stable income to the farmers. Then the fourth point is value addition and dairy product development. ಸೊ ಇಲ್ಲಿ ಏನಾಗ್ತದೆ ಅಂದರೆ, ಮಿಲ್ಕನ್ನು ಬರೀ ಹಾಲನ್ನಾಗಿ ಅಷ್ಟೇ ಯೂಸ್ ಮಾಡದೆ ಹೈ ವ್ಯಾಲ್ಯೂ ಪ್ರಾಡಕ್ಟ್ಸ್, ಇವಾಗ ಮಿಲ್ಕ್ ಏನಿದೆ ಪೆರಿಷಬಲ್ ಪ್ರಾಡಕ್ಟ್ ಇದೆ. ಸೊ 2 ದಿನ 3 ದಿನ ಅಷ್ಟೇ ನಾವು ಅದನ್ನು ಚಿಲ್ಡಾಗಿಟ್ಟು ಕಾಪಾಡ್ಕೋಬೋದು. ಸೊ ಜಾಸ್ತಿ ದಿನ ನಾವು ಅದನ್ನು ಬಳಸಬೇಕು ಅಂದರೆ ಮಿಲ್ಕ್ನ, ಅದನ್ನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಪ್ರಾಡಕ್ಟ್ಸ್ ಮಾಡ್ಬೋದು ಮಿಲ್ಕಿಂದ ಅಂದರೆ, ಚೀಸ್ ಮಾಡ್ಬೋದು, ಬಟರ್ ಮಾಡ್ಬೋದು, ಯೋಗರ್ಟ್ ಮಾಡ್ಬೋದು. ಸೊ ಇದೇನು ಮಾಡುತ್ತೆ, ಫಾರ್ಮರ್ಸ್ ಇನ್ಕಮ್ನ ಇನ್ಕ್ರೀಸ್ ಮಾಡುತ್ತೆ, ಜೊತೆಗೆ ಡೈರಿ ಸೆಕ್ಟರ್ನ ಒಂದು ಸಸ್ಟೈನಬಲ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಕರ್ನಾಟಕದಲ್ಲಿ ನಂದಿನಿ ಅಂತ ಏನು ಬ್ರ್ಯಾಂಡ್ ಇದೆ, ಸೊ ಕರ್ನಾಟಕದಲ್ಲಿ KMF ಕೋಆಪರೇಟಿವ್ ಸೊಸೈಟಿ ನಂದಿನಿ ಬ್ರ್ಯಾಂಡ್ ಏನಿದೆ, ಸೊ ಈ ನಂದಿನಿ ಬ್ರ್ಯಾಂಡ್ ಅಂದರೆ ನಮಗೆ ಚೀಸ್ ಸಿಗುತ್ತೆ, ಬಟರ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ, ಮಿಲ್ಕ್ ಸಿಗುತ್ತೆ, ಯೋಗರ್ಟ್ ಸಿಗುತ್ತೆ. ಸೊ ಈ ರೀತಿ ಹೈ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್, ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ಸಿಗುತ್ತೆ. ದೆನ್ ಫಿಫ್ತ್ ಪಾಯಿಂಟ್ ಈಸ್ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಸಪೋರ್ಟ್. ಸೊ ಗೌರ್ಮೆಂಟ್ ಸ್ಕೀಮ್ ಆ್ಯಂಡ್ ಸಪೋರ್ಟಲ್ಲಿ ಏನಿದೆ, ಕ್ಷೀರಭಾಗ್ಯ ಸ್ಕೀಮ್ ಇದೆ. ಕ್ಷೀರಭಾಗ್ಯ ಸ್ಕೀಮ್ ಮುಖಾಂತರ ಗೌರ್ಮೆಂಟ್ ಏನು ಮಾಡುತ್ತೆ, ಮಿಲ್ಕ್ ಪ್ರೊಕ್ಯೂರ್ನ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಮಿಲ್ಕ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಿಲ್ಕ್ ಕೋಆಪರೇಟಿವ್ ಸೊಸೈಟಿ ಸಸ್ಟೈನೇಬಲ್ ಆಗಿ ಬಿಸ್ನೆಸ್ ಮಾಡ್ಬೋದು. ದೆನ್ ಡೈರಿ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಇದೆ. ಸೊ ಇಟ್ ಆಫರ್ಸ್ ಫೈನಾನ್ಷಿಯಲ್ ಅಸಿಸ್ಟೆಂಟ್, ಆರ್ಥಿಕ ಸಹಾಯನ ಸ್ಮಾಲ್ ಡೈರಿ ಫಾರ್ಮರ್ಸ್ಗೆ ಪ್ರೊವೈಡ್ ಮಾಡುತ್ತೆ. ಏನಕ್ಕೋಸ್ಕರ? ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಗೋಸ್ಕರ. ದೆನ್ ಸಬ್ಸಿಡೈಸ್ಡ್ ಕ್ಯಾಟಲ್ ಫೀಡ್ ಆ್ಯಂಡ್ ಫಾರ್ಡರ್. ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಅಫೋರ್ಡಬಲ್, ಇವಾಗ ಡ್ರಾಟ್ ಇರೋ ಸಿಚುವೇಷನಲ್ಲಿ, ಬೇರೆ ಬೆಳೆ ನಾಶ ಆದಂತಹ ಸಿಚುವೇಷನಲ್ಲಿ ಅಫೋರ್ಡಬಲ್
ಕ್ಯಾಟಲ್ ಫೀಡ್ ಮತ್ತು ಫಾಡರ್ ದೊರೀಲಿ ಅಂತ ಗೌರ್ಮೆಂಟ್ ಏನು ಮಾಡುತ್ತೆ, ಸಬ್ಸಿಡಿ ಕೊಡುತ್ತೆ. Now we will address the second part of the question, that is challenges faced by milk production sector in Karnataka. ಸೊ ಫಸ್ಟ್ ಏನು ಚಾಲೆಂಜು, ಪ್ರೈಸ್ ಫ್ಲಕ್ಚುಯೇಷನ್ ಆ್ಯಂಡ್ ಫಾರ್ಮರ್ ಇನ್ಕಮ್. ಸೊ ಏನಾಗ್ತಿದೆ, ಗ್ಲೋಬಲ್ ಆ್ಯಂಡ್ ಡೊಮೆಸ್ಟಿಕ್ ಮಿಲ್ಕ್ ಪ್ರೈಸ್ ವೇರಿಯೇಷನು. ಸೊ ಇದೇನು ಮಾಡುತ್ತೆ, ಫಾರ್ಮರ್ದು ಏನು ಪ್ರಾಫಿಟಬಿಲಿಟಿ ಅದನ್ನ ಅಫೆಕ್ಟ್ ಮಾಡ್ತಾ ಇದೆ. ಇನ್ಪುಟ್ ಕಾಸ್ಟು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಫಾಡರ್ ಕಾಸ್ಟು, ಫೀಡ್ ಕಾಸ್ಟು, ವೆಟರ್ನರಿ ಸರ್ವಿಸ್ ಕಾಸ್ಟು ಇದು ದಿನೇ ದಿನೇ ಏರ್ತಾ ಇದೆ. ಬಟ್ ಅದೇ ರೀತಿಯಾಗಿ ಮಿಲ್ಕ್ ಪ್ರೈಸು ಏರ್ತಾ ಇಲ್ಲ. ದೆನ್ ಹೈ ಕಾಸ್ಟ್ ಆ್ಯಂಡ್ ಶಾರ್ಟೇಜ್ ಆಫ್ ಕ್ಯಾಟಲ್ ಫೀಡ್. ಸೊ ಈ ಕ್ಯಾಟಲ್ ಫೀಡ್ ಏನಿದೆ ಇದು ಲಿಮಿಟೆಡ್ ಅವೈಲಬಿಲಿಟಿ ಇದೆ. ಲಿಮಿಟೆಡ್ ಅವೈಲಬಿಲಿಟಿ ಇದರಿಂದ ಇದ್ರ ಕಾಸ್ಟ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ದೆನ್ ಪುವರ್ ಕೋಲ್ಡ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇವಾಗ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಏನಿದೆ ಮಿಲ್ಕಿಗೆ, ಸೊ ಅದು ಅಷ್ಟೊಂದು ಮಾಡರ್ನೈಸ್ಡ್ ಆಗಿಲ್ಲ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟಾಗಿ ಬಿಲ್ಟ್ ಆಗದೆ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಇಟ್ ಈಸ್ ನಾಟ್ ರೋಬಸ್ಟ್. ಸ್ಟಿಲ್ ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಎಸ್ಪೆಷಲಿ ಮಿಲ್ಕ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಚಿಲ್ಡ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ, ದಟ್ ಈಸ್ ಕೋಲ್ಡ್ ಚೈಲ್ಡ್ ಫೆಸಿಲಿಟಿ ಏನಿದೆ ಅದು ನೀಟಾಗಿ ಇಲ್ಲದೆ ಇರೋದಕ್ಕೆ ಅಥವಾ ಅದನ್ನು ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡದೇ ಇರೋದಕ್ಕೆ ಏನಾಗ್ತಾ ಇದೆ, ಮಿಲ್ಕ್ ಸ್ಪಾಯ್ಲೇಜ್ ಆಗ್ತಾ ಇದೆ. ದೆನ್ ಫೋರ್ತ್ ಚಾಲೆಂಜ್ ಇಸ್ ಡಿಸೀಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವೆಟರ್ನರಿ ಸರ್ವಿಸಸ್. ಏನಾಗ್ತಿದೆ, ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಡಿಸೀಸು ಕ್ಯಾಟಲ್ಸ್ಗೆ ಆಗ್ತಿದೆ, ಬ್ರುಸಲಿಸ್ ಡಿಸೀಸ್ ಆಗ್ತಿದೆ. ಸೊ ಇದರಿಂದ ಏನಾಗ್ತಾಯಿದೆ, ಪ್ರೊಡಕ್ಷನ್ ಲಾಸಸ್ ಆಗ್ತಾಯಿದೆ. ಲಿಮಿಟೆಡ್ ವೆಟರ್ನರಿ ಸರ್ವಿಸ್, ರೂರಲ್ ಏರಿಯಾದಲ್ಲಿ ವೆಟರ್ನರಿ ಸರ್ವಿಸು 100% ಆಗಿ ಇಲ್ಲದೆ ಇರೋದ್ರಿಂದ ಅದೇನಾಗ್ತದೆ, ಕ್ಯಾಟಲ್ ಹೆಲ್ತ್ ಮೇಲೆ ತುಂಬ ಇಂಪ್ಯಾಕ್ಟ್ ಬೀರ್ತಾ ಇದೆ. ಇದರಿಂದ ಮಿಲ್ಕ್ ಪ್ರೊಡಕ್ಷನ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ದೆನ್ ಫಿಫ್ತ್ ಚಾಲೆಂಜ್ ಇಸ್ ಕಾಂಪಿಟೇಷನ್ ಫ್ರಮ್ ಪ್ರೈವೇಟ್ ಡೈರೀಸ್ ಆ್ಯಂಡ್ ಅಡಲ್ಟ್ರೇಷನ್ ಇಶ್ಯೂಸ್. ಸೊ ಇವಾಗ ಏನಾಗ್ತದೆ, ಪ್ರೈವೇಟ್ ಡೈರೀಸು ತುಂಬ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಕ್ನಾಲಜಿ, ಅಂದರೆ ಈ ಮಿಲ್ಕ್ ಪ್ರೊಸೆಸಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕೋಆಪ್ರೇಟಿವ್ ಮಿಲ್ಕ್ ಪ್ರೊಸೆಸಿಂಗ್ ಸೆಕ್ಟರ್ಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ. ಇದರ ಜೊತೆಗೆ ಏನಾಗ್ತಿದೆ, ಅಡಲ್ಟ್ರೇಷನ್ ಇಶ್ಯೂಸ್ ಕೂಡ ಈ ಮಿಲ್ಕ್ ಇಂಡಸ್ಟ್ರಿನ ಕಾಡ್ತಾ ಇದೆ. ಸೊ ದೀಸ್ ಆರ್ ದ ಫ್ಯೂ ಇಶ್ಯೂಸ್. ದೆನ್ ಲಿಮಿಟೆಡ್ ಅಡಾಪ್ಷನ್ ಆಫ್ ಅಡ್ವಾನ್ಸ್ಡ್ ಬ್ರೀಡಿಂಗ್ ಟೆಕ್ನಿಕ್ಸ್. ಸೊ ಇವಾಗೇನಿದೆ ಅಡ್ವಾನ್ಸ್ಡ್ ಬ್ರೀಡಿಂಗ್ ಟೆಕ್ನಿಕ್ಸ್ ಏನಿದೆ, ಲೈಕ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇರ್ಬೋದು, ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಇರ್ಬೋದು, ಇದನ್ನು ತುಂಬ ಲಿಮಿಟೆಡಾಗಿ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ನಾವು ವೆರಿ ಹೈ ಮಿಲ್ಕ್ ಪ್ರೊಡಕ್ಷನ್ನ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ದೆನ್ ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ಏನು ಮಾಡ್ತಿದೆ, ಇಟ್ ಈಸ್ ಕಾಸಿಂಗ್ ರಿಡ್ಯೂಸಿಂಗ್ ಮಿಲ್ಕ್ ಪ್ರೊಡಕ್ಷನ್. ಹೌ ದೇರ್ ಇಸ್ ನೋ ಪ್ರಾಪರ್ ಪ್ರೊಡಕ್ಷನ್ ಆಫ್ ಫಾಡರ್. ದನಗಳಿಗೆ ಏನು ಮೇವು ಬೇಕು ಅದರ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಸೊ ಇದ್ರ ಮೇಲೆ ಏನಾಗ್ತಾಯಿದೆ, ರೈಸಿಂಗ್ ಟೆಂಪ್ರೇಚರ್ ಇಟ್ ಈಸ್ ಆಲ್ಸೋ ಅಫೆಕ್ಟಿಂಗ್ ಕ್ಯಾಟಲ್ ಹೆಲ್ತ್ ಆ್ಯಂಡ್ ಮಿಲ್ಕ್ ಕ್ವಾಲಿಟಿ. ಸೊ ಇಷ್ಟೆಲ್ಲ ಚಾಲೆಂಜಸ್ನ ನಾವು ನೋಡಿದ್ಮೇಲೆ ಆ ಚಾಲೆಂಜಸ್ನ ಓವರ್ಕಮ್ ಮಾಡಲಿಕ್ಕೆ ವೇ ಫಾರ್ವರ್ಡ್ ಅಂದರೆ ಸಜೆಷನ್ಸ್ನ ನಾವು ಕೊಡಬೇಕಾಗುತ್ತೆ. ಫಸ್ಟ್ ಸ್ಟ್ರೆಂಥನಿಂಗ್ ಡೈರಿ ಇನ್ಫ್ರಾಸ್ಟ್ರಕ್ಚರ್, ಯಾವ ರೀತಿ ಬಲ್ಕ್ ಮಿಲ್ಕ್ ಕೂಲರ್ಸು, ಪ್ರೊಸೆಸಿಂಗ್ ಯೂನಿಟ್ಸ್ನ ಮತ್ತು ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ಸ್ನ ಬಿಲ್ಡ್ ಮಾಡೋದು, ಸೋಲಾರ್ ಪವರ್ಡ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿನ ಕೊಡೋದು. ಸೆಕೆಂಡ್ ಎನ್ಹ್ಯಾನ್ಸಿಂಗ್ ಬ್ರೀಡಿಂಗ್ ಆ್ಯಂಡ್ ಜೆನೆಟಿಕ್ ಇಂಪ್ರೂವ್ಮೆಂಟ್. ಸೊ ಯಾವ ರೀತಿ ಹೈ ಈಲ್ಡಿಂಗ್ ಇಂಡಿಜಿನಸ್ ಬ್ರೀಡ್ಸ್ ಏನಿದೆ, ಗಿರ್ ಇದೆ, ಸೈವಾಲ್ ಇದೆ, ಇದನ್ನು ಕ್ರಾಸ್ ಬ್ರೀಡ್ ಮಾಡೋದು, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ನ ಯೂಸ್ ಮಾಡ್ಕೊಳ್ಳೋದು ಮತ್ತು ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋದು. ದೆನ್ ಸಸ್ಟೈನಬಲ್ ಫಾಡರ್ ಮ್ಯಾನೇಜ್ಮೆಂಟ್. ಇವಾಗ ನಮಗೆ ಪ್ರತಿ ವರ್ಷದುದ್ದಕ್ಕೂ ನಮಗೆ ಫಾಡರ್ ಸಿಗಬೇಕು ಅಂತಂದರೆ ನಾವು ಏನು ಮಾಡಬೇಕು, ಹೈಡ್ರೋಪಾನಿಕ್ ಫಾಡರ್ಸ್ನ ಅಡಾಪ್ಟ್ ಮಾಡ್ಕೋಬೇಕು, ಸೀಲೇಜ್ ಸ್ಟೋರೇಜ್ನ ಮಾಡಬೇಕಾಗತ್ತೆ, ಫಾಡರ್ ಬ್ಯಾಂಕ್ಸ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಜೊತೆಗೆ ಅಗ್ರೋ ಫಾರೆಸ್ಟ್ರಿನ ನಾವು ಎನ್ಕರೇಜ್ ಮಾಡಬೇಕು. ಅದರಿಂದ ಏನಾಗುತ್ತೆ, ನಮಗೆ ಫಾಡರ್ ಪ್ರೊಡಕ್ಷನ್ ಆಗುತ್ತೆ. ದೆನ್ ಫೋರ್ತ್ ಪಾಯಿಂಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ಡಿಜಿಟಲ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಡಿಜಿಟಲ್ ಪೇಮೆಂಟು ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಫಾರ್ಮರ್ಸಿಗೆ ಡೈರಿ ಫಾರ್ಮ್ ಲೋನ್ಸ್ ಎಕ್ಸ್ಟೆಂಡ್ ಆಗುತ್ತೆ, ಮೈಕ್ರೋ ಕ್ರೆಡಿಟ್ ಫೆಸಿಲಿಟಿ ಸ್ಮಾಲ್ ಫಾರ್ಮರ್ಸ್ಗೆ ಸಿಗುತ್ತೆ. ಇದರಿಂದ ಅವ್ರು ಏನು ಮಾಡ್ಬೋದು, ಹೆಚ್ಚಿನ ಹಸುಗಳನ್ನು ಖರೀದಿ ಮಾಡ್ಬೋದು, ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋಬೋದು. ದೆನ್ ಫಿಫ್ತ್ ಪಾಯಿಂಟ್ ಈಸ್ ಸ್ಟ್ರೆಂಥನಿಂಗ್ ವೆಟರ್ನರಿ ಹೆಲ್ತ್ ಕೇರ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಿಲೇಜ್ ಮತ್ತು ರೂರಲ್ ಸೈಡ್ ಏನಾಗ್ತಾ ಇದೆ, ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಹಸುಗಳಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಅಥವಾ ವ್ಯಾಕ್ಸಿನ್ ಸಿಗಲ್ಲ. ಇದರಿಂದ ಏನಾಗುತ್ತೆ, ಎಷ್ಟೋ ಕಾಯಿಲೆಗಳಿಗೆ ಹಸು ನೀಗ್ತಾ ಇವೆ. ಸೊ ಇಷ್ಟೆಲ್ಲ ವೇ ಫಾರ್ವರ್ಡ್ ಬಂದಮೇಲೆ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಸೊ ಕನ್ಕ್ಲೂಷನಲ್ಲಿ ಏನು ಬರೀಬೇಕು, ಡೈರಿ ಕೋಆಪರೇಟಿವ್ಸ್ ಏನಿದೆ, ಸೊ ಅದು ಯಾವ ರೀತಿ ಕರ್ನಾಟಕದ ರೂರಲ್ ಎಕಾನಮಿನ ಟ್ರಾನ್ಸ್ಫಾರ್ಮ್ ಮಾಡ್ತು, ಯಾವ ರೀತಿ ಇನ್ಕಮ್ ಜನರೇಷನ್ ಸ್ಟೇಬಲ್ ಇನ್ಕಮ್ ಪ್ರೊವೈಡ್ ಮಾಡ್ತು, ವುಮನ್ ಎಂಪವರ್ಮೆಂಟ್ ಯಾವ ರೀತಿ ಆಗ್ತಿದೆ, ಫುಡ್ ಸೆಕ್ಯೂರಿಟಿ ಮತ್ತು ನ್ಯೂಟ್ರಿಷನ್ ಸೆಕ್ಯೂರಿಟಿ ಯಾವ ರೀತಿ ಸಿಗ್ತಾ ಇದೆ. ಸೊ ಅದನ್ನು ನಾವು ಸಮರೈಸ್ ಆಗಿ ಬರೆದು ಆನ್ಸರ್ನ ಏನು ಮಾಡಬೇಕು, ಕನ್ಕ್ಲೂಡ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್ ಇನ್ ಡೇ 47 question and answer approach discussion. Till then, happy answer writing.